ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಬಹಳ ವರ್ಷಗಳಿಂದ ವಿಜಯಪುರ ನಗರದನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ವಿಜಯಪುರದಲ್ಲಿದೆ. ಅವ್ರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗು. ಅದರಿಂದ ಒಬ್ಬ ಬಾಸ್ ಇತ್ತು, ಮಾಜಿ ಶಾಸಕ. ಆ ಬಾಸ್ ಅಂತಳಗೆ ಇವರೆಲ್ಲರೂ ಇದ್ರು. ಕಳೆದ ಮಹಾನಗರ ಪಾಲಿಕೆ ಸದಸ್ಯ ಚುನಾವಣೆಯಲ್ಲಿ ಅವತ್ತನ್ನೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರ. ಇವತ್ತು ಏನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿ ಅಲ್ಲಿ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳು. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಎಂಥ ಜಮೀನುಗಳದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿಡಿದು ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಪತ್ತು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದೇನಿದೆ, 4 ವಾರ್ಡು 4 ಕ್ಷೇತ್ರದಲ್ಲಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ. ಈಗ ನಮ್ಮ ಹೊಸ ಶಾಸಕರೇನು ಕಟ್ಟಕೊಂಡು ಬಂದಾರ, ಅವ್ರನ್ನೂ ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಯಪುರ ವಿಧಾನಸಭೆ ಬಂದಿದೆ. ಉಳಿದದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ 4 ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟ್ರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಗೇರವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂತ ಹೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಬ್ದುಲ್ ಸಾಬ್ ಮಕಾಂದಾರ್ ಶಿವಾನಂದ್ ಭೂಯಾರ್ ಅಂತೇಳಿ ಒಂದು ಏನಂದ್ರೆ ಹಿಸಾರ್ ಕರಾರ್ ಪತ್ರ ಮಾಡ್ಕೊಂಡಾರ. ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಎರಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉದ್ಧಾರ ಮಾಡ್ಕೊಂಡಿರುವ ಹಿಸಾರು ಕರಾರ್ ಪತ್ರ, ಒಂದು ಬೋಗಸ್ ಒಂದು ಕರಾರ್ ಪತ್ರ ಮಾಡ್ಕೊಂಡು ಇಲ್ಲಿ ಒಂದೇನೋ ಸಣ್ಣ ಜಾಗ ತಗೊಂಡು ಇದೆಲ್ಲ ನಮ್ಮದೇ ಜಾಗ ಹೋಗ್ತಿತ್ತು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರಿಗೆ ಏನಿದೆ ಬಿಜಾಪುರ್ನಲ್ಲಿ, ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮ್ಮೆಲ್ಲ ಸಾಯಂಕಾಲ ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಇವತ್ತು ಬಂದು ಕುಂದರ್ಲಿಕ್ಕೆ ಮಾಡ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡ್ಯಾರ. ಅವರು ಹೋರಾಟದ ಹಿಂದೆ ನಮ್ಮ ಇಲ್ಲಿ ಭಾಗದ ಕಾರ್ಪೊರೇಟರು, ನಮ್ಮ ಮಗ ಸಚಿನ್ ಮತ್ತು ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಆದಂಥ ಮತ್ತು ಮೊದಲು ಈ ವಾರ್ಡ್ಗೆ ಕಾರ್ಪೊರೇಟರ್ ಇದ್ದಂಥ ರಾಜೇಶ್ ದೇವಗೇರು ಎಲ್ಲರೂ ಇವತ್ತು ಹೆಣ್ಮಕ್ಳು ಮತ್ತು ಇಲ್ಲಿನೆಲ್ಲ ನಾಗರಿಕರು ಕೂಡಿ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಂಥ ಒಂದು ದೊಡ್ಡ ಸುಮಾರು 1 ಎಕರೆ ಇರ್ತಿಲ್ಲ, ಅರ್ಧ ಎಕರೆ ಅಷ್ಟು ಜಮೀನಿದೆ. ಇದನ್ನು ಈಗಾಗಲೇ ನಾನು ಮಹಾನಗರ ಪಾಲಿಕೆ ನಮ್ಮ ಆಯುಕ್ತರ ಜೊತೆಗೆ, ಏನು ನಮ್ಮ ಭೂ ದಾಖಲೆಗಳ ಅಧಿಕಾರಿಗಳ ADLR ಜೊತೆಗೆ ಮತ್ತು ಬಿಜಾಪುರದ ತಹಸೀಲ್ದಾರ್ ಜೊತೆಗೆ ಮಾತಾಡಿ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಇದು ಸರ್ಕಾರಿ ಜಾಗ ಇದೆ, ಇದು ಕಬಳಿಸಕ್ಕೆ ಬರೋದಿಲ್ಲ. ಇವತ್ತೇ ಸಾಯಂಕಾಲನೇ ನಮ್ಮ ವಿಜಯಪುರ ನಗರ ಪಾಲಿಕೆ ಆಸ್ತಿ ಅಂತೇಳಿ ಒಂದು ಬೋರ್ಡ್ ಹಾಕಿ ಇದು ಕಂಪೌಂಡ್ ಕಟ್ಟಿ ಇಲ್ಲೆಲ್ಲ ಇಲ್ಲಿ ಹೆಣ್ಮಕ್ಳು ಕುಂಡ್ಲಿಕ್ಕೆ ಮಾಡಲಿಕ್ಕೆ
ಕುರ್ಚಿಗಳನ್ನು ಹಾಕಿ ಮತ್ತು ಮುಂದೆ ಇದನ್ನ ಗಿಡಗಳನ್ನು ಹಚ್ಚಿ ಮಾಡಿ ಇದನ್ನ ಗಾರ್ಡನ್ ಮಾಡ್ಬೇಕಂತೇಳಿ ಈಗಾಗಲೇ ನಾವು ರಾಜೇಶ್ ದೇಗಿಯವರು ಮತ್ತು ನಮ್ಮ ಇಲ್ಲಿ ಸಚಿನು ಮತ್ತು ಎಲ್ಲ ಕಾರ್ಪೊರೇಟರ್ ಮೇಯರ್ ಅವ್ರಿಗೆ ಹೇಳಿದ್ದೀವಿ. ಎಲ್ಲರೂ ಕೂಡಿ ಇನ್ನೊಂದು ವಾರನಾಗ ಇದರ ಕಂಪೌಂಡ್ ಕೆಲಸ ಚಾಲೂ ಮಾಡ್ತೀವಿ ಮತ್ತು ನಮ್ಮ ಈ ಭಾಗದ ಶಾಸಕರನ್ನು ಅದಕ್ಕೆ ಕರಿತೀವಿ. ಅವರು ನಾವು ಎಲ್ಲರೂ ಕೂಡಿ ಈ ಒಂದು ಜಾಗ ಉಳಿಸ್ಲಿಕ್ಕೆ ನಾವು ಈಗಾಗಲೇ ಎಲ್ಲ ರೀತಿಯ ಕಾನೂನಾತ್ಮಕ ಕ್ರಮ ತಗೊಂಡಿದ್ದೀವಿ. ಸಾಯಂಕಾಲನೇ ಇಲ್ಲಿ ಮಹಾನಗರ ಪಾಲಿಕೆ ಆಸ್ತಿ ಅನ್ನೋದಕ್ಕೆ ಎಲ್ಲ ದಾಖಲೆಗಳದ. ಸುಮ್ಮನೆ ಏನೋ ನಾಟಕ ಮಾಡಿ ಯಾವುದೋ ಫೇಕ್ ಹೇಳಿ ಯಾವುದಾದ್ರೂ ಕೆಲಸಕ್ಕೆ ಬರಲಾರದ ಚಾನಲ್ಗಳ ಮುಂದೆ ಮಾತಾಡಿದ್ರೆ ಏನೂ ಅರ್ತಿಲ್ಲ. ಅಂಥ ಯೂಟ್ಯೂಬ್ಗಳು ಅಂಥವೆಲ್ಲ ದುಡ್ಡು ಯಾರು ಕೊಡ್ತಾರೆ ಹೆಚ್ಚು ನೀವು ದುಡ್ಡು ಕೊಡಬಾರ್ದು. ಏನೇ ಅಂಥವು ನಿಮಗೆ ಕಂಡು ಬಂದರೆ ಅಲ್ಲಿ ಏನಾದರೂ ಚಟುವಟಿಕೆ ಕಂಡು ಬಂದರೆ ಈಗಾಗಲೇ ನಾವೆಲ್ಲ ಪತ್ರಿಕೆಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತೇಳಿ ಹೇಳಿದ್ದೀವಿ. ಈ ರೀತಿ ಇಲ್ಲಿನ ನಮ್ಮ ಹೆಣ್ಮಕ್ಳನ್ನ ಹೋರಾಟ ಮಾಡಿದ್ರೆ ಅದಕ್ಕೆ ಇವತ್ತು ಜಯ ಸಿಕ್ಕಿದೆ. ಆ ಎಲ್ಲ ಹೆಣ್ಮಕ್ಳ ಒಂದು ಕಾರಣದಿಂದ ಇವತ್ತು ನೋಡಿ ಹೆಣ್ಮಕ್ಳು ಎಲ್ಲರೂ ಕೂಡಿ ಈಗ ಒಕ್ಕಟ್ಟಾದ್ರೆ ಎಂಥವ್ರು ಇದ್ರೂ ತಲೆ ಬಾಗ್ಬೇಕನ್ನೋಂಥ ಅದನ್ನ ತೋರಿಸ್ಕೊಟ್ಟಾರೆ. ನಾನು ಸಹ ಇವತ್ತು ವಿಜಾಪುರ ಶಾಸಕನಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ರೀತಿ ಏನು ಬೇರೆ ಬಿನಾ ಏನೂ ಕೆಲಸ ಇಲ್ಲಾರ್ದೆ ಆರೋಪ ಮಾಡುವಂಥ ಒಂದು ಕಂಡಿದೆ. ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದ್ದಾವೆ ಅದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನೆ ಅವನು ಮಸನ ಮಠ ಮುನ್ಸಿಪಾಲಿಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದು 2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡ್ರ. ನೋಡ್ರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಿರವ್ರ ಸ್ಮಶಾನ ಐತಲ್ಲ ಸೊಲಾಪುರ ರೋಡಿಗೆ, ಅಲ್ಲಿ ನೋಡ್ರಿ ಇವು ಎಲ್ಲ ಇದು ಸರ್ಕಾರದ್ದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಅಂತದ್ದು ಅಳದು ದಾಖಲೆ ಮಾಡಿದಂಥದ್ದು. ಒಬ್ಬ ಬಾಬುಲಾಲ್ ಗುಡು ಸಾಬ್ ಬೇಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಂ ಸಾಬ್ ಇನಾಮದಾರ್, ಮಹಬೂಬ್ ಕತಾಲ್ ಸಾಬ್ ಜಮಾದಾರ್. ಬದಲಾಗಿ ನೋಡ್ರಿ ಉಮೇಶ್ ತಂದೆ ಬಸವರಾಜ್ ಒಂದಾಲ್, ನೀವೇನು ಸಾಬ್ರವ ಯಾರು ಮುಂದೆ ಮತ್ವ ಎಲ್ಲರೂ ಉಳಿತಿದ್ದು ಸಾಬ್ರ ಅದಾರ. ಇವಪ್ಪ ನಡ್ಬಾರ್ದು ಇವ ಸಾಬ್ ಇನ್ನು ಚೆಕ್ ಮಾಡ್ಬೇಕಾಗ್ತೈತೆ ಅವ್ರಿಗೆ ಮಾಡ್ಬೇಕು ಗೊತ್ತೈತೆ. ಮೊಹಮ್ಮದ್ ಇಕ್ಬಾಲ್ ಖಾನ್ ಸಾಬ್ ಮುಲ್ಲಾ, ಮಹಬೂಬ್ ಅಬ್ದುಲ್ ಸಾಬ್ ಹಿಂಡಿಕರ್, ರಫೀಕ್ ಅಹಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್. ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಹುಸೇನ್ ಅನ್ನೋದು ಮಾಂತೇಶ್ ಪಬ್ಲಿನ್ ಅಂಗಡಿ, ಸಮದಾನಿ ದಸ್ಕೀರ್ ಪಟೇಲ್, ಕರ್ನಾಟಕ ವಕಫ್ ಅದಕ್ಕೆ 6 ಗುಂಟ ಬಿಟ್ಟ. ಇವರೆಲ್ಲ ಬಿಜಾಪುರನಾಗ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮನ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತಾರ ಸಹಿತ ಮಾಡ್ಕೊಂಡ. ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ, ಸ್ಮಶಾನದು ಅದು ಹೆಣ ಸುಡೋದನ್ನು ಸಹಿತ ಬಿಟ್ಟಲ್ಲ. ಹೆಣ ಸುಡೋದು ಹೆಣ ಭೂಳು ಜಾಗನೂ ಬಿಡ್ಲಾರ್ದವ್ರು ಇವೆಲ್ಲ ನಮ್ಮ ವಿಜಾಪುರದ ಮಾದರಿ ರಾಜಕಾರಣಿಗಳು ಹೊಗಳ್ತಾರೀಗ. ಇದು ಎಲ್ಲ ಉತ್ತರ ನಾವೆಲ್ಲ ಇದನ್ನ ನಾಳೆ ಅಸೆಂಬ್ಲಿ ಒಳಗೆ ಎಲ್ಲಾನು ಇದನ್ನ ಪ್ರಶ್ನೆ ಮಾಡ್ತೇವೆ. ಅದಕ್ಕೆ ನಾ ಹೇಳೋದು ಅಂದ್ರೆ ವಿಜಾಪುರ ನಗರದ ಜನರಿಗೆ ಇನ್ನು ಈಗ ಅಧಿಕಾರಿಗಳು ಅಂತ ಬಂದು ಇದನ್ನ ಹಾಕ್ತಾರೆ. ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇಲ್ಲೇನು ಗುಂಡಾಗಿರಿ ಮಾಡೋದು ಅಂದ್ರೆ ಆಕ್ಷನ್ ತಗೋತೀವಿ. ಪೊಲೀಸ್ ಸೆಕ್ಯೂರಿಟಿನೂ ಕೊಡೋದು ಹೇಳಿದ್ದೀನಿ. ನಾಳೆ ಹಿಡ್ದೇ ಈ ಜಾಗ ಫೆನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಂಡಲಿಕ್ಕೆ ಬೀಡೈತಂದರ ಇಚ್ಛೆ ಹಾಕಿಡ್ಬೇಕಂತ ಹೇಳಿ. ಸರ್, ಈ ಜಾಗ ವಿಚಾರ ವೈಯಕ್ತಿಕ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿ ಸರ್. ನೀವು ಯಾರು ಬರ್ದಿರ ನಿಮ್ಮ ಚಾನಲ್ದಾಗ ಅಂಥವು ಎಲ್ಲ ಬರೀದಿಲ್ಲ. ನೀವೆಲ್ಲ ಒಳ್ಳೆಯವ್ರು ಇದೀರಿ. ಹಡ್ಕಾಸ ನನ್ನ ಮಕ್ಕಳ ಬಗ್ಗೆ ಯಾಕೆ ಮಾತಾಡ್ತಾರೆ? ಆ ಚಾನಲ್ಗಳು ಅವೇ ಅದಾವು, ಅವು ಅದಾವು. ಸಾಬರ್ ಚಾನಲ್ ಇವ್ರು ಸಾಬರು ಆಸ್ತಿ ಹೊಡಿ ಚಾನಲ್. जुड़े रहिएगा आपके अपने चैनल बीजापुर समय के साथ।